ನಾನು ಲಾಸ್ಟ್ ಟೈಮ್ ಬಂಡೆ ನೋಡಿದೆ. ಆ ಚಾಲೆಂಜಸ್ ಬಗ್ಗೆ ಒಂಚೂರು ಅಡ್ರೆಸ್ ಮಾಡಿ ನಮ್ಮ ವೀಕ್ಷಕರಿಗೆ. ಹೆಂಗ್ ಟ್ಯಾಕಲ್ ಮಾಡಿದ್ರಿ ಅದನ್ನ ನೀವು? ಸರ್ ಬಂಡೆ ಬಂದಾಗ ಯಾರು ಏನು ಎದುರ್ಕೊಳ್ಳೋಂಥ ರೀತಿ ಏನಿರಲ್ಲ. ಏನಾಗುತ್ತೆ ಅಂದರೆ ಸ್ವಲ್ಪ ಎಕ್ಸ್ಪೆಂಡಿಚರ್ ಜಾಸ್ತಿ ಆಗ್ಬೋದು, ಬಟ್ ಒಳ್ಳೆ ರೇಟಿಗೆ ನಾವು ಮಾಡಿಸ್ಕೊಡ್ತೀವಿ ನಮ್ಮ ಕಡೆ ಕಾಂಟ್ಯಾಕ್ಟಿಂದ. ಬಟ್ ಏನಂತಂದರೆ ಬಂಡೆ ಬಂದಾಗ ಜನ ಅನ್ಕೊತಾರೆ, ಓ ಇದು ಪ್ರಾಬ್ಲಮ್ ಆಗುತ್ತೆ, ತೊಂದರೆಗಳಾಗುತ್ತೆ, ಈ ಥರ ಆಗುತ್ತೆ ಅಂತ ಅನ್ಕೊತಾರೆ. ಬಟ್ ನಾನು ಏನು ಸಜೆಸ್ಟ್ ಮಾಡ್ತೀನಿ ಅಂದರೆ, ಬಂಡೆ ಬಂದಾಗ ನಿಮ್ಮ ಸೈಟಲ್ಲಿ ಬಂಡೆ ಓಡಿಸ್ತೀರಾ ಅಂತಂತಂದರೆ ನಿಮ್ಮ ಸೈಟ್ ಬಿಟ್ಟು ಸುತ್ತ 1 ಫೀಟ್ ಎಕ್ಸ್ಟ್ರಾ ಓಡಿಸಿ. ಅವತ್ತಿನ ದಿನನೇ ನೋಡಿ ವಿಡಿಯೋನ ಇವ್ರಿಗೆ ಕಾಲ್ ಮಾಡಿದೆ, ಇಲ್ಲ ಅಂದಿದ್ರೆ ನಾವು ಬೇರೆ ಫೈನಲ್ ಆಗ್ಬಿಡ್ತಾ ಇತ್ತು. ಆಮೇಲೆ ಇವ್ರು ಇಲ್ಲಿ ಹೋಗಿ ನೀವು ಡೀಟೇಲ್ ತಗೊಂಡು ಬನ್ನಿ ಅಂತ ಹೇಳಿದಾಗ ಇಲ್ಲಿ ಬ್ರಿಕ್ ಅಂಡ್ ಫ್ಲೈ ಆಫೀಸಿಗೆ ಹೋಗಿ ಡೀಟೇಲ್ ತಗೊಂಡು ನಾವು ಅಲ್ಲಿ ಇಲ್ಲಿ ಎರಡೂ ಕೂಡ ಕಂಪೇರ್ ಮಾಡಿದಾಗ ನಮಗೆ ಇದು ಬೆಸ್ಟ್ ಪ್ರೈಸ್ ಅಂತು. ಡಬಲ್ ಮ್ಯಾಟಿಂದ ಬೆನಿಫಿಟ್ ಏನಂತಂತಂದರೆ, ನಿಮಗೆ ಇವಾಗ ಮೇಲ್ಗಡೆ ನೀವು ಸಿಂಗಲ್ ಮ್ಯಾಟ್ ಹಾಕಿ ನೀವು ಮಾಡ್ಬೋದು. ಸಿಂಗಲ್ ಮ್ಯಾಟ್ ಹಾಕಿದಾಗ ಏನಾಗುತ್ತೆ, ನೀವು ನಡೆದಾಡೋದು ಈ ಫ್ಲೋರಲ್ಲಿ ನಡೆದಾಡಿದ್ರೆ ಕೆಳಗಡೆ ಸೌಂಡ್ಸ್ ಎಲ್ಲ ಬರ್ತಾ ಇರುತ್ತೆ. ಸೊ ಈ ಥರ ನೀವು ಈ ಡಬಲ್ ಮ್ಯಾಟ್ ಕಟ್ಟಿದಾಗ ಆ ಥರದ್ದು ಯಾವುದೇ ರೀತಿ ಸೌಂಡ್ ಆಗಲಿ ಅಥವಾ ಸ್ಟ್ರಕ್ಚರಲ್ಲಿ ಫೇಲ್ಯೂರ್ ಆಗಲಿ ಆ ಥರದ್ದು ಯಾವುದೂ ಆಗೋದಿಲ್ಲ, ತೊಂದರೆ ಆಗಲ್ಲ ಅಂತೀರಾ? ಇದೊಂಥರ ಎಕ್ಸ್ಟ್ರಾ ಬೆನಿಫಿಟ್ ಸರ್. ಸಮಸ್ತ ಕನ್ನಡಿಗರಿಗೆ ನಮಸ್ತೆ ಮಾಡ್ತಿರುವಂಥ ನಾನು ನಿಮ್ಮ ಕನ್ನಡಕೋರ ಬಂದಿನ ಒಂದು ಹೊಸ ವಿಡಿಯೋ ಜೊತೆ, ಒಂದು ಹೊಸ ಕನ್ಸ್ಟ್ರಕ್ಷನ್ ಇನ್ಫಾರ್ಮೇಷನ್ ಜೊತೆ. ಹೌದು ವೀಕ್ಷಕರೇ, ಇದು ನಮ್ಮದೇ ಕನ್ಸ್ಟ್ರಕ್ಷನ್ ಇನ್ಫಾರ್ಮೇಷನ್ ಅಂತ ಹೇಳ್ಬೋದು. ಆ್ಯಂಡ್ ಇದ್ರ ಬಗ್ಗೆ ಮಾಹಿತಿ ಕೊಡೋದಕ್ಕೆ ನಮ್ಮ ಜೊತೆ ನವೀನ್ ಸರ್ ಕೂಡ ಇದ್ದಾರೆ. ವೆಲ್ಕಮ್ ಅಣ್ಣ. ಸರ್ ನಮಸ್ಕಾರ. ಸರ್ ನಮಸ್ತೆ. ಸರ್ ನಾನು ಮುಂಚೆನೂ ಕೂಡ ಇಲ್ಲಿ ಬಂದಾಗ ಇಲ್ಲೊಂದು ದೊಡ್ಡ ಬಂಡೆ ಇತ್ತು ಸರ್. ಹೌದು ಸರ್. ಅಲ್ವಾ? ಇವತ್ತು ಎರಡು ಫ್ಲೋರ್ ಮನೆ ಇದೆ. ಓಕೆ, ಇನ್ನೂ 2 ಫ್ಲೋರ್ ಬರ್ತಾ ಇದೆ ಸರ್. ಇನ್ನೂ 2 ಫ್ಲೋರ್ ಬರ್ತಾ ಇದು. ಸೊ G+3 ಆಗುತ್ತೆ ಇದು. ಓಕೆ, ಫಸ್ಟ್ ಸೈಜ್ ತಿಳ್ಕೊಬೋದಾ ಇದ್ರದ್ದು? ಸರ್ ಇದು ಬಂದು 20-30 ಸೈಟ್. ಇದು ಹಾಫ್ ಸೈಟಲ್ಲಿ ಕೊಡ್ತಾರೋ ಮನೆ? ಓಕೆ ಓಕೆ. 20-30 ಸೈಟಲ್ಲಿ ನಾವು ಮನೆ ಮಾಡ್ತಾ ಇರೋದು. ಸೊ ಕೆಳಗಡೆ ಬಂದು ಪಾರ್ಕಿಂಗ್ ಇದೆ ಅಂಡ್ ಮೇಲ್ಗಡೆ ಬಂದು ಟ್ರಿಪ್ಲೆಕ್ಸ್ ಹೌಸ್ ಇದೆ ಅವ್ರದ್ದು. ಟ್ರಿಪ್ಲೆಕ್ಸ್. ಹೌದು. ಕೆಳಗಡೆ ಕಂಪ್ಲೀಟ್ ಪಾರ್ಕಿಂಗ್, ಮೇಲ್ಗಡೆ ಟ್ರಿಪ್ಲೆಕ್ಸ್. ಬಾಡಿಗೆ ಕೊಡ್ತಾ ಇಲ್ಲ. ಓಕೆ ಸರ್, ಇಲ್ಲಿ ನಾನು ಲಾಸ್ಟ್ ಟೈಮ್ ಬಂಡೆ ನೋಡಿದೆ. ಆ ಚಾಲೆಂಜಸ್ ಬಗ್ಗೆ ಒಂಚೂರು ಅಡ್ರೆಸ್ ಮಾಡಿ ನಮ್ಮ ವೀಕ್ಷಕರಿಗೆ. ಹೆಂಗ್ ಟ್ಯಾಕಲ್ ಮಾಡಿದ್ರಿ ಅದನ್ನ ನೀವು? ಸರ್ ಬಂಡೆ ಬಂದಾಗ ಯಾರು ಏನು ಎದುರ್ಕೊಳ್ಳೋಂಥ ರೀತಿ ಏನಿರಲ್ಲ. ಏನಾಗುತ್ತೆ ಅಂದರೆ ಸ್ವಲ್ಪ ಎಕ್ಸ್ಪೆಂಡಿಚರ್ ಜಾಸ್ತಿ ಆಗ್ಬೋದು, ಬಟ್ ಒಳ್ಳೆ ರೇಟಿಗೆ ನಾವು ಮಾಡಿಸ್ಕೊಡ್ತೀವಿ ನಮ್ಮ ಕಡೆ ಕಾಂಟ್ಯಾಕ್ಟಿಂದ. ಬಟ್ ಏನಂತಂದರೆ ಬಂಡೆ ಬಂದಾಗ ಜನ ಅನ್ಕೊತಾರೆ, ಓ ಇದು ಪ್ರಾಬ್ಲಮ್ ಆಗುತ್ತೆ, ತೊಂದರೆಗಳಾಗುತ್ತೆ, ಈ ಥರ ಆಗುತ್ತೆ ಅಂತ ಅನ್ಕೊತಾರೆ. ಬಟ್ ನಾನು ಏನು ಸಜೆಸ್ಟ್ ಮಾಡ್ತೀನಿ ಅಂದರೆ, ಬಂಡೆ ಬಂದಾಗ ನಿಮ್ಮ ಸೈಟಲ್ಲಿ ಬಂಡೆ ಓಡಿಸ್ತೀರಾ ಅಂತಂತಂದರೆ ನಿಮ್ಮ ಸೈಟ್ ಬಿಟ್ಟು ಸುತ್ತ 1 ಫೀಟ್ ಎಕ್ಸ್ಟ್ರಾ ಓಡಿಸಿ. ಸೊ ಅದು ನಾನು ಸಜೆಸ್ಟ್ ಮಾಡ್ತೀನಿ. ಇಲ್ಲೂ ಕೂಡ ಸರ್ ನಾಗೇಶ್ ಸರ್ ಸ್ವಲ್ಪ ಜಾಸ್ತಿ ನೋಡ್ಸಿದ್ರ. ಹೌದು, ನಾಗೇಶ್ ಸರ್ ಕೂಡ ಇದನ್ನೇ ನಾನು ಇಂಪ್ಲಿಮೆಂಟ್ ಮಾಡಿದಾಗ ಅವ್ರಿಗೆ ಯಾವುದೇ ರೀತಿ ಮುಲಾಜ್ ಕೊಡದೆ ಖಂಡಿತವಾಗ್ಲೂ ಮಾಡ್ಸೋಣ ನವೀನ್ ಅಂತ ಅಂದ್ಬಿಟ್ಟು ಅವ್ರ ಅದಕ್ಕೆ ನಮ್ಗೆ ಸಪೋರ್ಟ್ ಮಾಡಿ. ಓಕೆ ಓಕೆ. ಇಲ್ಲೊಂದು ವಿಚಾರ ಕೇಳಬೇಕು. ಓನರ್ ಹೆಸರೇ ಕೇಳಲಿಲ್ಲ ನಾನು ನಿಮಗೆ. ಎಲ್ಲಿದ್ದೀವಿ? ಓನರ್ ಹೆಸರು ಸರ್? ಇದು ಓನರ್ ಬಂದು ನಾಗೇಶ್ ಸರ್. ಸೊ ಇದು ಬಂದು ನಮ್ದು ಗಾನ್ಕಲ್ ವಿಲೇಜ್ ಅಲ್ಲೇ. ಗಾನ್ಕಲ್ ವಿಲೇಜ್ ಇಂದ ತುಂಬಾ ಹತ್ರನೇ ಇದೆ ಸೈಟ್. ನಿಯರ್ ಬೈ ವಾಕೇಬಲ್ ಡಿಸ್ಟೆನ್ಸ್ ಅಲ್ಲೇ ಇದೆ ಸೈಟ್. ಓಕೆ ಓಕೆ. ಅಂಡ್ ಎಷ್ಟು ಬೇಗ ನೀವು ಬಂಡೆನ ಫಿನಿಶ್ ಮಾಡಿದ್ರಿ? ಸರ್ ಬಂಡೆ ಹೊಡೆಯೋದಕ್ಕೆ 15 ಡೇಸ್ ಟೈಮ್ ತೊಗೊಂಡು, ಬಿಕಾಸ್ ಯಾಕಂದರೆ ಫುಲ್ ಕಂಪ್ಲೀಟ್ ಸೈಟ್ ಬಂಡೆ ಬಂತಿತ್ತು. ಸೊ ಕೆಲವೊಂದು ಸೈಟಲ್ಲಿ ಏನಾಗುತ್ತೆ, ಒಂದು 30%, 40% ಆ ಥರ ಬರುತ್ತೆ. ಬಟ್ ಇಲ್ಲೇನಾಗುತ್ತೆ ಅಂದರೆ ಕಂಪ್ಲೀಟ್ ಸೈಟ್ ಫುಲ್ ಬಂಡೆ ಇತ್ತು. ಸೊ ಹಾಗಾಗಿ ಒಂದು 15 ಡೇಸ್ ಟೈಮ್ ತೊಗೊಂಡು 15 ದಿನದಲ್ಲಿ ಮುಗಿಸ್ಬಿಟ್ವಿ. ಅಂಡ್ ವರ್ಕ್ ಕೂಡ ತುಂಬ ಫಾಸ್ಟ್ ಆಗ್ತಾ ಇದೆ. ನನ್ನ ಕನ್ಸರ್ನ್ ಏನಂತಂದ್ರೆ, ಫಾಸ್ಟ್ ವರ್ಕ್ ಮಾಡಿದಾಗ ಕ್ವಾಲಿಟಿಲಿ ಏನಾದರೂ ಕಾಂಪ್ರಮೈಸ್ ಆಗುತ್ತಾ? ವರ್ಕರ್ಸು ಕ್ಯೂರಿಂಗ್ ಇರ್ಬೋದು, ಪ್ರಾಪರ್ ಆಗೆಲ್ಲ ಮಾಡ್ತಾ ಇದ್ದಾರೆ ಸರ್? ಎಲ್ಲಾನು ಪ್ರತಿಯೊಂದು ಪ್ರಾಪರ್ ಆಗಿ ನಡೆಯುತ್ತೆ. ವರ್ಕ್ ಫಾಸ್ಟಾಗಿ ಎಲ್ಲಿ ಆಗುತ್ತೆ ಅಂತಂದರೆ, ನಾವು ಎಲ್ಲಿ ಫಾಸ್ಟಾಗಿ ವರ್ಕ್ ಮಾಡ್ತಿದ್ದೇವೆ ನಾವು ಎಲ್ಲೂ ಲ್ಯಾಗ್ ಮಾಡ್ತಾ ಇಲ್ಲ. ಏನಂದ್ರೆ ಸುಮ್ಮನೆ ಇಬ್ರು ಲೇಬರ್ ಕರ್ಸೋದು. ಇವಾಗ ವಾಲ್ಸ್ ಕಟ್ಟಬೇಕು ಅಂದ್ರೆ ನಾವು ಖಂಡಿತವಾಗ್ಲೂ ದಿನಕ್ಕೆ ಒಂದು 4 to 5 ಕೋರ್ಸ್ ಅಷ್ಟೇ ಕಟ್ಟಬೇಕು. ಓಕೆ ಓಕೆ. ಇಲ್ಲೂ ಅಷ್ಟೇ ಫಾಸ್ಟಾಗಿ ಮಾಡ್ತಾ ಇದೀವಿ ಅಂದ್ರೆ ನಾವು ದಿನಕ್ಕೆ 4 ರಿಂದ 5 ಕೋರ್ಸ್ ಅಷ್ಟೇ ಕಟ್ತಾ ಇದೀವಿ. ಅದ್ರ ಮೇಲೆ ನಾವು ಕಟ್ಟಕ್ಕೆ ಬಟ್ ಏನಂದ್ರೆ ಆ 4 ಕೋರ್ಸ್ ಕಟ್ಟೋರು ಅಷ್ಟೇ ಒಂದೇ ದಿನದಲ್ಲಿ ಒಂದು 5 ಜನ ಲೇಬರ್ ಹಾಕಿ ಒಂದೇ ದಿನ 4-5 ಕೋರ್ಸ್ನ ಮುಗಿಸ್ತಾ ಇದ್ದೀರಾ. ಅದಕ್ಕೋಸ್ಕರ ಅಲ್ವಾ? ಬಜೆಟ್ ತಿಳ್ಕೊಬೋದಾ ಸರ್? ಇದು ಬಂದು 42 lakhs ಬಿಲ್ಡಿಂಗ್. 42 ಲಕ್ಷ ಆಲ್ರೆಡಿ ಪ್ಯಾಕೇಜ್ ಅಲ್ಲಿ ನಾವು ಮಾಡ್ತಾರೆ ಬಿಲ್ಡಿಂಗ್ಸ್. ಯಾವ ಸರ್ ಇದು? ಗೋಲ್ಡ್ ಪ್ಯಾಕೇಜ್. ಸೊ ಆಲ್ರೆಡಿ 2 months ಆಗಿದೆ. ಇನ್ನ ಎಷ್ಟು ಮಂತ್ಲಿ ಡೆಲಿವರಿ ಕೊಡಬೇಕು ಅಂತ ಯೋಚನೆ ಸರ್? ನಾವು ಆನ್ ಆವರೇಜ್ ಇಟ್ಕೊಂಡಿರೋದು ಒಂದು 6 months ಅಲ್ಲಿ ನಾವು ಫಿನಿಶಿಂಗ್ ಮಾಡಿ ಡೆಲಿವರಿ ಕೊಡಬೇಕು ಅಂದ್ಕೊಂಡಿದ್ದೀವಿ. ಸೊ ಪ್ರಾಬಬ್ಲಿ ಇನ್ 6 months ಆದ್ಮೇಲೆ ನಿಮ್ಮ ಯೂಟ್ಯೂಬ್ ಚಾನಲ್ ಅಲ್ಲಿ ಇದರದ್ದು ಒಂದು ಫಿನಿಶಿಂಗ್ ಬರುತ್ತೆ. ಅಂದ್ರೆ ಟೋಟಲ್ 6 months ಅಲ್ಲ ವೀಕ್ಷಕರೇ, ಟೋಟಲ್ 8 months ಆಗುತ್ತೆ. 2 months ಪ್ಲಸ್ 6 months ಟು 8 months ಅಲ್ಲಿ ನಿಮಗೆ ಇದು ಡೆಲಿವರಿ ಸಿಗುತ್ತೆ. ಜೊತೆಲಿ ನಮಗೆ ಇಂಟೀರಿಯರ್ ಕೊಟ್ಟಿರೋದ್ರಿಂದ ಅದಕ್ಕೊಂಚೂರು ಟೈಮ್ ತಗೊಳ್ಬೋದು. ಬಟ್ ಆದ್ರೆ ನೋಡೋಣ, 8 months ಅಲ್ಲಿ ಈವನ್ ಇಂಟೀರಿಯರು ಕೂಡ ಮಾಡಿ ಮುಗಿಸೋ ಚಾನ್ಸಸ್ ಇದೆ ಅಂತ ಹೇಳ್ಬೋದು. ಫಸ್ಟ್ ಕ್ವಾಲಿಟಿ ನೋಡಬೇಕು. ಸರ್ ಜೊತೆ ಓಡಾಡ್ಕೊಂಬರೋಣ. ಅಷ್ಟೇ ಅಲ್ಲದೆ ನಾವು ಹೇಳೋದಕ್ಕಿಂತ ಕ್ವಿಕ್ ವರ್ಕ್ ನಡೀತಾ ಇದೆಯಾ, ಕ್ವಾಲಿಟಿ ಅಂತ ಓನರ್ ಹೇಳಬೇಕು. ಓನರ್ ಇದರ ಮಾತಾಡ್ಬೋದು ಅಲ್ವಾ? ಸೊ ಫಸ್ಟ್ ಕಸ್ಟಮರು, ಸೊ ಅವ್ರ ಜೊತೆ ಕೂಡ ಮಾತಾಡ್ಸೋಣ. ಸರ್ ಫಸ್ಟ್ ನೋಡ್ಕೊಂಬರೋಣ ಬನ್ನಿ ಸರ್. ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಕನ್ನಡಕವರ. ಕನಸಿನ ಮನೆ ಅಂತ ಒಂದು ಕಾನ್ಸೆಪ್ಟನ್ನು ಹುಟ್ಟಾಕಿದ್ದೆ ಕೆಲವು ವರ್ಷಗಳ ಮುಂಚೆ. ಸೊ ಇವಾಗ ಅದನ್ನು
ಕ್ಯಾನ್ಸಲ್ ಮಾಡಿಬಿಡೋಣ, ಬ್ರೇಕ್ ಮಾಡಿಬಿಡೋಣ ಅಂತ ಹೇಳ್ತೀನಿ. ಯಾಕಂತಂದರೆ ಕನಸಿನ ಮನೆ ಇವತ್ತು ಆಗ್ತಾ ಇದೆ ನನಸಿನ ಮನೆ. ಹೌದು ವೀಕ್ಷಕರೇ, ಇವತ್ತಿಂದ ಹೇಳ್ತಾ ಇದ್ರಿ ನಿಮ್ಮೆಲ್ಲರದ್ದು ಕೂಡ ಕನಸಿನ ಮನೆ ಅಲ್ಲ, ನನಸಿನ ಮನೆ. ಯಾಕಂತಂದರೆ ಈ ನಿಮ್ಮ ಕನ್ನಡ ಕವರ ಇಷ್ಟು ದಿನ ವಿಡಿಯೋ ಮಾಡ್ತಿದ್ದನು ಇವತ್ತು ತಮ್ಮ ಗೃಹ ನಿರ್ಮಾಣಕ್ಕೆ ಇಳಿದಿದ್ದೀವಿ ಅಂತ ಹೇಳ್ಬೋದು. ಬ್ರಿಕ್ ಆ್ಯಂಡ್ ಪ್ಲೈ ಕನ್ಸ್ಟ್ರಕ್ಷನ್ ಜೊತೆ ಕೈ ಜೋಡಿಸಿದ್ದೀನಿ, ಬೈ ಕನ್ನಡ ಕವರ ಅಂತಲೂ ಕೂಡ ಹೇಳ್ಬೋದು. ಹಾಗಾದರೆ ನಮ್ಮ ಹತ್ರ ಕನ್ಸ್ಟ್ರಕ್ಷನ್ ತಗೊಳ್ಳೋದ್ರಿಂದ ಏನೇನು ಸಿಗ್ತಾ ಇದೆ ವೀಕ್ಷಕರೇ ನೀವೇ ನೋಡ್ಬೋದು. ಮಾರ್ಕೆಟ್ ರೇಟ್ಗಿಂತ ಕಮ್ಮಿ ಪರ್ ಸ್ಕ್ವೇರ್ ಫೀಟಲ್ಲಿ ಮಾಡ್ತಾ ಇದ್ದೀವಿ, ಸರ್ವಿಸ್ ಕೊಡ್ತಾ ಇದ್ದೀವಿ. ಬ್ರ್ಯಾಂಡೆಡ್ ಹೈ ಕ್ವಾಲಿಟಿ ಮೆಟೀರಿಯಲ್ಗಳನ್ನು ಹಾಗೂ ನೋ ಕ್ವಾಲಿಟಿ ಕಾಂಪ್ರಮೈಸನ್ನು ಮಾಡ್ತಾ ಇದ್ದೀವಿ. ಪ್ರತಿ ಹಂತದಲ್ಲೂ ಕೂಡ ಪ್ರತಿಯೊಂದನ್ನು ಕೂಡ ನೀವು ವೆರಿಫಿಕೇಶನ್ ಮಾಡ್ಕೋಬೋದು. ಆ್ಯಂಡ್ ಸ್ಲಾಬ್ನಲ್ಲಿ ಪೇಮೆಂಟ್ ಮಾಡುವ ವ್ಯವಸ್ಥೆ, ಪ್ರತಿಯೊಂದು ಸ್ಲಾಬ್ಗೂ ಕೂಡ ನೀವು ಪೇಮೆಂಟ್ ಮಾಡ್ಬೋದು. ಒಂದೇ ಸತಿ ಇಷ್ಟೇ ಪೇಮೆಂಟ್ ಮಾಡಿ ಅನ್ನೋ ಒಂದು ಒತ್ತಡ ನಿಮ್ಮ ಮೇಲೆ ಇರೋದಿಲ್ಲ. ಅಷ್ಟೇ ಅಲ್ಲದೆ ನುರಿತ ಇಂಜಿನಿಯರ್ಗಳಿಂದ ಡಿಸೈನ್ ಹಾಗೂ ಸೈಟ್ ಇನ್ಸ್ಪೆಕ್ಷನ್ಸ್ಗಳು ರೆಗ್ಯುಲರ್ ಆಗಿ ನಡೀತಾ ಇರುತ್ತೆ. ನನ್ನ ಜೊತೆ ನೀವು ರಿಯಲ್ ಟೈಮಲ್ಲಿ ಮಾತಾಡ್ಬೋದು, ನೋಡ್ಕೋಬೋದು, ವೆರಿಫಿಕೇಶನ್ ಮಾಡ್ಬೋದು. ನಿಮ್ಮ ಕನ್ಸ್ಟ್ರಕ್ಷನ್ ಯಾವ ಥರ ನಡೀತಾ ಇದೆ ಅಂತ ನನ್ನ ಜೊತೆ ನೀವು ಕಮ್ಯುನಿಕೇಟಲ್ಲಿ ಮಾಡ್ಬೋದು. ಅಷ್ಟೇ ಅಲ್ಲದೆ ಪ್ರತಿ ಹಂತದಲ್ಲೂ ಕೂಡ ಕ್ವಾಲಿಟಿ ಮತ್ತು QC ಚೆಕ್ ನಡೀತಾ ಇರುತ್ತೆ. ವಿಶೇಷ ಡಿಸೈನ್ ಹಾಗೂ ಟ್ರೆಂಡಿಂಗ್ ಕಾನ್ಸೆಪ್ಟ್ನಲ್ಲಿ ಮನೆ ರೆಡಿ ಆಗುತ್ತೆ. ತುಂಬ ಕಡೆ ಏನಾಗುತ್ತೆ, ರೀಲ್ಸ್ ನೋಡ್ಕೊಂಡು ಹೋಗಿರ್ತಾರ, ಗೂಗಲಲ್ಲಿ ನೋಡ್ಕೊಂಡು ಹೋಗಿರ್ತಾರ. ಈ ರೀತಿ ಮನೆ ಬೇಕು ಅಂದಾಗ ಕನ್ಸ್ಟ್ರಕ್ಷನ್ ಕಂಪನಿಗಳು ನಮ್ಮ ಕೈಲಿ ಮಾಡೋಕ್ಕಾಗಲ್ಲ, ಇದು ನೋಡೋಕೆ ಮಾತ್ರ ಚಂದ ಅಂತ ಹೇಳ್ತಾರೆ. ಬಟ್ ನಾವಾಗಲ್ಲ. ನಮ್ಮ ಇಲ್ಲಿ ಡಿಸೈನ್ ಟೀಮ್ ಅಷ್ಟೊಂದು ನುರಿತರಾಗಿರೋದ್ರಿಂದ ಪ್ರತಿಯೊಂದು ಡಿಸೈನ್ಗಳನ್ನು ಕೂಡ ಎಕ್ಸಿಕ್ಯೂಷನ್ ಇಲ್ಲಿ ನಾವು ಮಾಡ್ಕೊಡ್ತೀವಿ ಅಂತ ಹೇಳ್ಬೋದು. ಸೊ ನೀವು ಯಾವ ರೀತಿ ಮೈಂಡಲ್ಲಿ ಇರುತ್ತೆ ಆ ರೀತಿ ಮನೆ ನಿಮ್ಮ ಕಣ್ಮುಂದೆ ಬರುತ್ತೆ ಅಂತ ಹೇಳ್ಬೋದು. ಆ್ಯಂಡ್ ಇನ್ನೊಂದು ತುಂಬ ಮುಖ್ಯವಾದ ವಿಚಾರ, ಕೇವಲ 10 ತಿಂಗಳಲ್ಲಿ ಮನೆ ಹ್ಯಾಂಡ್ ಓವರ್. ಹೌದು ವೀಕ್ಷಕರೇ, ತುಂಬ ಜನ 1 ವರ್ಷ 1.5 ವರ್ಷ ತಗೊತಾ ಇದ್ದಾರೆ. 10 ತಿಂಗಳಲ್ಲಿ ನಿಮ್ಮ ಮನೆ ರೆಡಿ ಆಗುತ್ತೆ. 11ನೇ ತಿಂಗಳಲ್ಲಿ ನಿಮ್ಮ ಇಂಟೀರಿಯರ್ ರೆಡಿ ಆಗುತ್ತೆ. 1 ವರ್ಷದ ಒಳಗಡೆ ನಿಮ್ಮ ಮನೆಗೆ ನೀವು ಹೋಗ್ತೀರಾ ಅಂತ ಹೇಳ್ಬೋದು. ಸೊ ನಿಮ್ಮ ನನಸಿನ ಮನೆ ನನಸಾಗುತ್ತೆ ಅಂತ ನಾನು ಇವತ್ತು ಹೇಳಕ್ಕೆ ಇಷ್ಟಪಡ್ತೀನಿ. ಅದಕ್ಕೆ ಅದನ್ನು ಕನಸನ್ನು ತೆಗೆದೇ ಬಿಡ್ತಾ ಇದ್ದೀನಿ, ನನಸು ಅಂತ ಹೇಳ್ತಾ ಇದ್ದೀನಿ. ಸೊ ನಿಮ್ಮ ಮನೆ ನನಸಾಗಬೇಕು ಅಂತಂತಂದರೆ ದಯವಿಟ್ಟು ನೀವು ಬ್ರಿಕ್ ಆ್ಯಂಡ್ ಫ್ಲೈ ಕನ್ಸ್ಟ್ರಕ್ಷನ್ ಬೈ ಕನ್ನಡ ಕವರಕ್ಕೆ ಬರ್ಬೋದು. ಬೆಂಗಳೂರಿನ ಬನಶಂಕರಿ 6ನೇ ಸ್ಟೇಜ್ 6 ಸ್ಟೇಜಲ್ಲಿ ನಮ್ಮ ಆಫೀಸ್ ಇದೆ. ಸ್ಕ್ರೀನ್ ಮೇಲೆ ಬರ್ತಾ ಇರೋ ನಂಬರ್ ಮೂಲಕ ಕೂಡ ನಮ್ಮನ್ನು ಕಾಂಟ್ಯಾಕ್ಟ್ ಮಾಡ್ಬೋದು. ನಿಮ್ಮ ನನಸಿನ ಮನೆಯನ್ನ ಡೆಫಿನೆಟ್ಲಿ ನನಸು ಮಾಡ್ಕೋಬೋದು ವೀಕ್ಷಕರೇ. ನಮಸ್ಕಾರ ಸರ್. ಇದು ಯಾವ ಫೇಸಿಂಗ್ ಬರುತ್ತೆ ಸರ್? ಸರ್ ಇದು ಸೌತ್ ಫೇಸಿಂಗ್ ಬರುತ್ತೆ ಸೈಟ್. ಸೌತ್ ಫೇಸಿಂಗ್. ಓಕೆ. ಆ್ಯಂಡ್ ಫಸ್ಟ್ ಮುಂದೆ ಹೋಗಿನ ಮುಂಚೆ ಮಟೀರಿಯಲ್ ನೋಡ್ಬೇಕು ನಾನು. ಇದಕ್ಕೆ ಏನೇನು ಮಟೀರಿಯಲ್ ಆಗ್ತಾ ಇದ್ದೀರಾ ಸರ್? ಮೆಟೀರಿಯಲ್ ನಿಮ್ಗೆ ಇಲ್ಲೇ ತೋರಿಸ್ತೀನಿ. ಸೊ ಇಲ್ಲೇ ನೋಡಿ, ನೀವು ಸ್ಟೀಲ್ ಇದೆ ಇಲ್ಲಿ. ಸ್ಟೀಲ್ ಇದು ನಿಮಗೆ ಬ್ರ್ಯಾಂಡ್ ನಿಮ್ಗೆ ತೋರಿಸ್ಕೊಡ್ತೀನಿ ನಾನು. ಸೊ ಇಲ್ಲೇ ಇದೆ ನೋಡ್ಬೋದು, ಕಾಮಧೇನು 550 ಗ್ರೇಡ್ ಅನ್ನು ಯೂಸ್ ಮಾಡ್ತಾ ಇದ್ದೀರಾ ಅಲ್ವಾ? ಓಕೆ. ಸೊ ವೀಕ್ಷಕರೇ ನೋಡಬಹುದು 16 mm ನಾನು ಯಾವತ್ತೂ ಹೇಳ್ತೀನಿ 16 mm. ಸರ್ ಇದು ಆಕ್ಚುಲಿ 16 mm ನಾವು ಫಸ್ಟ್ ಫ್ಲೋರ್ ಯೂಸ್ ಮಾಡ್ತಾ ಇದೀವಿ. ಯಾಕಂದ್ರೆ ಲ್ಯಾಪಿಂಗ್ ಆಗ್ತಾ ನಿಮ್ಗೆ ಸ್ಟೀಲ್ ಡಿಡಕ್ಷನ್ ಆಗಬೇಕು, ಕಮ್ಮಿ ಆಗ್ತಾ ಹೋಗುತ್ತೆ. ನೀವು ಕೆಳಗಡೆ ಫ್ಲೋರ್ ಅಲ್ಲೆಲ್ಲ ನೋಡಬಹುದು. ಸೊ ನೀವು ಕೆಳಗಡೆ ಫ್ಲೋರ್ ಅಲ್ಲೆಲ್ಲ ನಾವು ಯೂಸ್ ಮಾಡಿರೋದು 2016 ಮಿಕ್ಸ್ ಮಾಡಿ ಯೂಸ್ ಮಾಡಿದೀವಿ. 20 ಮತ್ತೆ 16 ಎರಡು ಮಿಕ್ಸ್ ಮಾಡಿದ್ವಿ. ಸೂಪರ್ ಸೂಪರ್. ಸಿಮೆಂಟ್ ಎಲ್ಲ ಯಾವ್ದು ಯೂಸ್ ಮಾಡ್ತೀರಾ ಸರ್? ಸಿಮೆಂಟ್ ಬಂದು ನಿಮಗೆ ರ್ಯಾಮ್ಕೋ ಸೂಪರ್ ಕ್ರೀಟ್ ಅಂತ ಬರುತ್ತೆ. ಸೊ ರ್ಯಾಮ್ಕೋಲಿ 2 ತರ ಬರುತ್ತೆ. ಹೌದು. ಸೊ ಇದು ಇವತ್ತು ನಮ್ದು ರೂಫಿಂಗ್ ನಡೀತಾ ಇರೋದ್ರಿಂದ ಸೊ ನಾವು ರ್ಯಾಮ್ಕೋ ಸೂಪರ್ ಕ್ರೀಟ್ ನ ಯೂಸ್ ಮಾಡ್ತಿದ್ವಿ, ಅಂದ್ರೆ ಕಾಂಕ್ರೀಟಿಂಗ್ ಗೆ. ಸೊ ನಿಮ್ಗೆ ಒಳಗಡೆ ಇನ್ನೊಂದಿದೆ PPC ಸಿಮೆಂಟ್, ಅದನ್ನ ಬ್ಲಾಕ್ ವರ್ಕ್ ಯೂಸ್ ಮಾಡ್ತಾ ಇದೀವಿ. ಬೇಗ ಸೆಟ್ ಆಗುತ್ತೆ, ರ್ಯಾಪಿಡ್ ಆಗಿ ಫಾಸ್ಟ್ ಆಗಿ ಸೆಟ್ ಆಗುತ್ತೆ. ಸೊ ಅಂಡ್ ಸ್ಟ್ರೆಂತ್ ಕೂಡ ಇದರಲ್ಲಿ ಚೆನ್ನಾಗಿ ಬರುತ್ತೆ, ಚೆನ್ನಾಗಿ ನಡೀತೆ. ಇವತ್ತು ರೂಫಿಂಗ್ ನಡೀತಾ ಇದೆಯಾ? ಹೌದು ಸರ್, ಅದು ಕೂಡ ತೋರಿಸುವಂತೆ. ಸೊ ವೀಕ್ಷಕರೇ ನೋಡಬಹುದು ಎವ್ರಿ ಮಷಿನರೀಸ್ ಎಲ್ಲ ಸೆಟ್ ಆಗಿಬಿಟ್ಟಿದೆ. ಸರ್ ಬನ್ನಿ ಒಂಚೂರು ಎಕ್ಸ್ಪ್ಲನೇಷನ್ ಕೊಟ್ಬಿಡೋಣ ಒಳಗಡೆ. ಇಲ್ಲಿಂದ ಎಂಟ್ರಿ ಬರುತ್ತಲ್ವಾ ಇದಕ್ಕೆ? ಸರ್ ಎಲಿವೇಶನ್ ಏನು ಕೊಡ್ತಾ ಇದ್ದೀರಾ ಸರ್ ಇಲ್ಲಿ? ಸರ್ ಎಲಿವೇಶನ್ ನಿಮಗೆ ಆಕ್ಚುಲಿ ಇನ್ನೂ ಡಿಸೈನ್ ಮಾಡ್ತಾ ಇದೀವಿ ನಾವು. ಸರ್ ಇಲ್ಲಿ ಪಾರ್ಕಿಂಗ್ ಬರ್ತಾ ಇದೆ ಸರ್? ಯಾವ್ದು ಸರ್? ಇಲ್ಲಿ ಪಾರ್ಕಿಂಗ್ ಮಾಡ್ತಾ ಇದೀವಿ ಸರ್ ನಾವು, ಕಂಪ್ಲೀಟ್ ಸೈಟ್. ಓಕೆ, ಸೂಪರ್. ಸೊ ಎಂಟೈರ್ ಆಗಿ ಪಾರ್ಕಿಂಗ್ ಬರುತ್ತೆ. ಹೌದು ಸರ್. ಅಂತ ಕನ್ಸ್ಟ್ರಕ್ಷನ್ ಏನು ಇಲ್ಲಿ ಬರೋದಿಲ್ಲ ಅಲ್ವಾ ಸರ್? ಹೌದು ಸರ್, ಇಲ್ಲೇನು ಬರೋದಿಲ್ಲ. ಓಕೆ, ನೈಸ್. ಇಲ್ಲಿಂದ ಸ್ಟೇರ್ ಕೇಸ್ ಎಷ್ಟಾಗಲ್ಲ ಸ್ಟೇರ್ ಕೇಸ್ ತಗೊಂತಾ ಇದ್ದೀರಾ? ಸ್ಟೇರ್ ಕೇಸ್ ಬಂದು ನಾವು 3.5 feet ವಿಡ್ತ್ ಕೊಟ್ಟಿದ್ದೀವಿ. ಸೊ 3.5 feet ಸ್ಟೇರ್ ಕೇಸ್ ವಿಡ್ತ್ ಕೊಟ್ಟಿದ್ದೀವಿ, ನೋಡ್ಬೋದು. ಕಾಲಮ್ ಎಲ್ಲ ನೋಡಬಹುದು ವೀಕ್ಷಕರೇ. 6 inches by 18 inches ಬರುತ್ತೆ. ಹೌದು ಸರ್. ಕರೆಕ್ಟಾ ಸರ್ ಇದು? ಹೌದು ಸರ್. ಬ್ರಿಕ್ಸ್ ಎಲ್ಲ ಯಾವ ಸೈಜ್ ಯೂಸ್ ಮಾಡ್ತಾ ಇದ್ದೀರಾ? ಸರ್ ಬ್ರಿಕ್ಸ್ ಎಲ್ಲ ನಿಮಗೆ ಔಟರ್ ವಾಲ್ ಎಲ್ಲ 6 inches ಬರುತ್ತೆ. ಸೊ ಪಾರ್ಟಿಷನ್ ಎಲ್ಲ 4 inches ಬರುತ್ತೆ. ಅದು ಟಾಪ್ ಫ್ಲೋರ್ ಅಲ್ಲಿ ಬರುತ್ತೆ. ಒಳಗಡೆ ಇದೆಲ್ಲ ಅಲ್ವಾ? ಇದು ಎಷ್ಟು ಫೀಟ್ ಸರ್ ಅಂದ್ರೆ? ಸರ್ ಇದು 3.5 feet ಬಿಡ್ತೀವಿ. 3.5 feet ಪರವಾಗಿಲ್ಲ, ದೊಡ್ಡದೇ ಕೊಡ್ತಿದ್ದಾರೆ ಸರ್. ಹೌದು ಸರ್, ಬಿಕಾಸ್ ಯಾಕಂದ್ರೆ ಎಂಟ್ರೆನ್ಸ್ ಅಲ್ಲ ಸರ್ ಇದು, ಸೊ ಹಾಗೆ ಕೊಡಬೇಕಾಗುತ್ತೆ. ಓಕೆ ಓಕೆ ಫೈನ್. ಸೊ ಇಲ್ಲಿಂದ ಮನೆ ಸ್ಟಾರ್ಟ್ ಆಗುತ್ತಲ್ವಾ ಸರ್? ಹೌದು ಸರ್. ಸೊ ಈ ಫ್ಲೋರ್ ಅಲ್ಲಿ ಏನೇನಿದೆ ಸರ್ ಇಲ್ಲಿ? ಸರ್ ಈ ಫ್ಲೋರ್ ಅಲ್ಲಿ ಬಂದು ಹಾಲ್ ಇದೆ, ಸೊ ಪೂಜಾ ರೂಮ್ ಇದೆ, ಮತ್ತೆ ಹಾಲಿಂದ ಒಂದು ಬಾಲ್ಕನಿ ಇದೆ ಆ ಕಡೆಗೆ. ರೋಡ್ ಸೈಡ್ ಹೋಗಕ್ಕಾಗಲ್ಲ ವೀಕ್ಷಕರೇ, ತೋರ್ಸಕ್ಕಾಗಲ್ಲ. ಬಟ್ ನಾನು ನಿಮಗೆ ಮೇಲ್ಗಡೆ ರೂಪ್ ತೋರಿಸ್ತೀನಿ. ಬನ್ನಿ ಸರ್, ಮೇಲೆ ಹೋಗ್ಬಿಡೋಣ. ಸರ್ ಸ್ಟೇರ್ ಕೇಸ್ ಬಗ್ಗೆ ಹೇಳಿ, ಯಾವ ತರ ತಗೋತಾ ಇದ್ದೀರಾ? ಸ್ಟೇರ್ ಕೇಸ್ ಬಂದು 6 inches ಇದೆ ನಿಮಗೆ ರೈಸರ್ ಹೈಟ್. ಓಕೆ. ಅಂಡ್ 10 inches ವಿಡ್ತ್ ಬರುತ್ತೆ. ನೀವು ಸ್ಟೇರ್ ಕೇಸ್ ರಾಡ್ಸ್ ನೋಡ್ಬೋದು ನಿಮಗೆ ಮ್ಯಾಟ್ ಬಂದು.
ಸೊ ಯೂಶಲಿ ಎಲ್ಲ ಕಡೆ ಏನು ಮಾಡ್ತಾರೆ ನಿಮಗೆ 10 mm ರಾಡ್ಸ್ ಯೂಸ್ ಮಾಡ್ತಾರೆ, ನಾವೆಲ್ಲದರಲ್ಲಿ 12 mm ಯೂಸ್ ಮಾಡ್ತೀವಿ. 12 mm ಹಾಕಿದ್ದೀರಾ? 12 mm ಹಾಕಿದ್ದೀವಿ ಸರ್. ಓಕೆ ಓಕೆ ಓಕೆ. ಆಮೇಲೆ ಇದು ಹಾಲ್ ಅಲ್ವಾ ಸರ್? ಇದು ಕಂಪ್ಲೀಟ್ ರೂಫ್ ಸರ್, ಮೇಲ್ಗಡೆ ರೂಫಿಂಗ್. ಸೊ ನೀವೆಲ್ಲ ಬೀಮ್ಸ್ನೆಲ್ಲ ನೋಡ್ಬೋದು ಇಲ್ಲೊಂದು ನಾವು ಬೀಮ್ ಕೊಟ್ಟಿದ್ದೀವಿ. ಸೊ ವಿಸಿಬಲ್ ಇರೋದು ಈ ಬೀಮ್ ಇರೋದ್ರಿಂದ ನಿಮಗೆ ಎಲ್ಲ 16 mm ರಾಡ್ಸ್ನ ಯೂಸ್ ಮಾಡಿದ್ದೀವಿ ಬೀಮಲ್ಲಿ ಕೂಡ. ಸೊ ಆ್ಯಂಡ್ ನಿಮಗೆ ಡಬಲ್ ಮ್ಯಾಟ್ ಕೊಟ್ಟಿದ್ದೀವಿ. ಡಬಲ್ ಮ್ಯಾಟ್ ಏನು ಬೆನಿಫಿಟ್ ಡಬಲ್ ಮ್ಯಾಟಿಂದ? ಸರ್ ಡಬಲ್ ಮ್ಯಾಟಿಂದ ಬೆನಿಫಿಟ್ ಏನಂತಂತಂದರೆ ನಿಮಗೆ ಇವಾಗ ಮೇಲ್ಗಡೆ ನೀವು ಸಿಂಗಲ್ ಮ್ಯಾಟ್ ಹಾಕಿ ನೀವು ಮಾಡ್ಬೋದು. ಸಿಂಗಲ್ ಮ್ಯಾಟ್ ಹಾಕಿದಾಗ ಏನಾಗುತ್ತೆ, ನೀವು ನಡೆದಾಡೋದು ಈ ಫ್ಲೋರಲ್ಲಿ ನಡೆದಾಡಿದ್ರೆ ಕೆಳಗಡೆ ಸೌಂಡ್ಸ್ ಎಲ್ಲ ಬರ್ತಾ ಇರುತ್ತೆ. ಓಕೆ ಓಕೆ. ಸೊ ಈ ಥರ ನೀವು ಈ ಡಬಲ್ ಮ್ಯಾಟ್ ಕಟ್ಟಿದಾಗ ಆ ಥರದ್ದು ಯಾವುದೇ ರೀತಿ ಸೌಂಡ್ ಆಗಲಿ ಅಥವಾ ಸ್ಟ್ರಕ್ಚರಲ್ಲಿ ಫೇಲ್ಯೂರ್ ಆಗಲಿ ಆ ಥರದ್ದು ಯಾವುದೂ ಆಗೋದಿಲ್ಲ, ತೊಂದರೆ ಆಗಲ್ಲ ಅಂತೀರಾ? ಇದೊಂಥರ ಎಕ್ಸ್ಟ್ರಾ ಬೆನಿಫಿಟ್. ಎಕ್ಸ್ಟ್ರಾ ಬೆನಿಫಿಟ್ ಸರ್. ಖರ್ಚು ಅಷ್ಟೇ ಜಾಸ್ತಿ ಆಗುತ್ತಲ್ವಾ? ಖಂಡಿತವಾಗ್ಲೂ ಆಗುತ್ತೆ ಸರ್, ಬಟ್ ಏನಂತಂದರೆ ನಾವು ಕ್ವಾಲಿಟಿ ನೋಡೋದ್ರಿಂದ ನಾವು ಅದನ್ನು ಕಂಪೇರ್ ಮಾಡೋಕ್ಕಾಗಲ್ಲ. ಹಾಗಾಗಿ ನಾವು ಎಲ್ಲ ಕಡೆನೂ ಡಬಲ್ ಮ್ಯಾಟೇ ಕೊಡ್ತೀವಿ. ಸೂಪರ್ ಸೂಪರ್. ಸೊ ವೀಕ್ಷಕರೇ, ಇವಾಗ ನಮ್ಮ ಜೊತೆ ಈ ಮನೆ ಓನರ್ ಆಗಿರುವಂತಹ ನಾಗೇಶ್ ಸರ್ ಮತ್ತು ಪಲ್ಲವಿ ಮೇಡಮ್ ಇದ್ದಾರೆ. ಸೊ ವೆಲ್ಕಮ್ ಮಾಡೋಣ. ನಮ್ಮ ಕನ್ಸ್ಟ್ರಕ್ಷನ್ ಕಂಪ್ನಿಗೆ ನಂಬಿಕೆ ಇಟ್ಬಿಟ್ಟು ಕೆಲಸ ಕೊಟ್ಟವರು, ಒಂದು ಅನ್ನದಾತರು ಅಂತ ಹೇಳ್ಬೋದು ನಮಗೋಸ್ಕರ. ನಮಸ್ಕಾರ ಸರ್. ನಮಸ್ತೆ ಮೇಡಮ್, ಇಬ್ಬರು ಚೆನ್ನಾಗಿದ್ದೀರಾ? ಸರ್, ನನ್ನ ಮೊದಲನೇ ಕ್ವಶನ್ ಏನಂತಂದರೆ, ಕನ್ನಡ ಕೋರನ್ ಮೇಲೆ ನಂಬಿಕೆ ಇಟ್ಬಿಟ್ಟು ನೀವು ಬಂದಿದ್ದೀರಾ. ಆಬ್ವಿಯಸ್ಲಿ ಯಾಕೆ ಅಂತ ಕೇಳಲ್ಲ, ನಂಬಿಕೆ ಇಟ್ಟು ಬಂದಿದ್ದಕ್ಕೆ ನಮ್ಮ ಕಂಪ್ನಿ ಬ್ರಿಕ್ ಆ್ಯಂಡ್ ಪ್ಲೈ ಕನ್ಸ್ಟ್ರಕ್ಷನ್ ಕಡೆಯಿಂದ ಯಾರ್ಯಾರು ಇದ್ದಾರೆ ಎಲ್ಲರೂ ನಂಬಿಕೆ ಉಳಿಸ್ಕೊಂಡಿದ್ದಾರೆ. ಆ್ಯಂಡ್ ಈ ಮನೆ ಅಂತ ಬಂದಾಗ ಚಾಲೆಂಜಸ್ ಏನೇನು ಬಂತು ಅದ್ರ ಬಗ್ಗೆ ಅನ್ನೋದು ಅಂತಂದರೆ, ಇದರಲ್ಲಿ ಚಾಲೆಂಜಸ್ ಅನ್ನೋದಕ್ಕಿಂತ ಅವರು ಚೆನ್ನಾಗಿ ನಮ್ಗೆ ಕೋಆಪ್ರೇಟ್ ಮಾಡಿದ್ರು. ನವೀನ್ ಸಾರು, ವಿನಯ್ ಮತ್ತು ಸುಮನ್ನು, ಆಮೇಲೆ ಚಂದನ್ ಸಾರು, ಇವರೆಲ್ಲ ನಮಗೆ ಕೋಆಪ್ರೇಟ್ ಮಾಡಿದ್ರು. ಸೊ ನಮಗೆ ಯಾವುದೇ ಥರ ಇದಾಗಲಿಲ್ಲ, ಏನು ಕನ್ಕ್ಲೂಷನ್ ಆಗಲಿ ಅಥವಾ ಯಾವುದೇ ಒಂದು ಏನು ಕ್ವಶನ್ ಆಗಲಿ, ನಾವು ಏನೋ ಒಂದು ಮಾಡ್ಬೇಕಾದ್ರೆ ಡೌಟ್ಫುಲ್ ಇರ್ತೀವಿ, ಆ ಥರ ಏನೂ ಆಗಲಿಲ್ಲ. ಯಾಕೆಂತಂದರೆ ಅವರು ನಮಗೆ ತುಂಬ ಕ್ಲಾರಿಟಿಯಾಗಿ ಎವ್ರಿಥಿಂಗ್ ಎಕ್ಸ್ಪ್ಲೈನ್ ಮಾಡಿದ್ರು. ಸರ್, ಇಲ್ಲಿ ನಿಮ್ಮದು ಸ್ಟಾರ್ಟ್ ಮಾಡಿದಾಗಲೇ ಬಂಡೆ ಬಂತು. ಓಕೆ. ಸೊ ಬಂಡೆಯಲ್ಲಿ ಬಂದಾಗ ನಮ್ಮ ಟೀಮ್ ಅವರು ಎದುರುಕೊಂಡ್ರ, ಇಲ್ಲ ಸರ್ ಬಂಡೆನಾರು ಬರಲಿ, ಜ್ವಾಲಾಮುಖಿನೇ ಬರಲಿ ಅಂತ ಅದೇನಾರು ಇರಲಿ ನಾವೇ ಮಾಡೋಣ ಅಂತ ಅಂದ್ಬಿಟ್ಟು ನವೀನ್ ಸರ್ ಅದಕ್ಕೆ ಸಪೋರ್ಟ್ ಮಾಡಿದ್ರು. ಅವ್ರ ಕಡೆಯಿಂದನೇ ಇವ್ರು ಬಂದು ಮಾಡಿಸಿದ್ದು, ವರ್ಕ್ ಮಾಡಿಸಿದ್ದು. ಓಕೆ ಮೇಡಮ್, ನಿಮಗೆ ಸರ್ ಡಿಸಿಷನ್ ಹೌದು ಕನ್ನಡಕ್ಕವ್ರು ಹೋಗಿದ್ದು ಸರಿಯಾಗಿ ಹೋಗಿದ್ದೀವಿ ಅಂತ ಅನಿಸ್ತಾ ಏನಂತ? ಖಂಡಿತ ಸರ್, ಖಂಡಿತ. ಫಸ್ಟ್ ನಿಮ್ದು ನಾನು ನೋಡ್ತಾ ಇದ್ದಿದ್ದು ಬ್ರಿಕ್ ಅಂಡ್ ಫ್ಲೈ ಇದು ಬರೀ ಇಂಟೀರಿಯರ್ ನೋಡ್ತಾ ಇದ್ದೆ. ನೀವು ಯಾವಾಗ ಸಡನ್ ಆಗಿ ಓಪನ್ ಮಾಡಿದ್ರಿ, ಯಾವುದು ಕನ್ಸ್ಟ್ರಕ್ಷನ್ ಓಪನ್ ಮಾಡಿದ ತಕ್ಷಣ ಅವತ್ತಿನ ದಿನನೇ ನೋಡಿ ವಿಡಿಯೋನ ಇವ್ರಿಗೆ ಕಾಲ್ ಮಾಡಿದೆ. ಇಲ್ಲ ಅಂದಿದ್ರೆ ನಾವು ಬೇರೆ ಫೈನಲ್ ಆಗ್ಬಿಡ್ತಾ ಇತ್ತು. ಆಮೇಲೆ ಇವ್ರು ಇಲ್ಲಿ ಹೋಗಿ ನೀವು ಡೀಟೇಲ್ ತಗೊಂಡ್ ಬನ್ನಿ ಅಂತ ಹೇಳಿದಾಗ ಇಲ್ಲಿ ಬ್ರಿಕ್ ಅಂಡ್ ಫ್ಲೈ ಆಫೀಸಿಗೆ ಹೋಗಿ ಡೀಟೇಲ್ ತಗೊಂಡು ನಾವು ಅಲ್ಲಿ ಇಲ್ಲಿ ಎರಡೂ ಕೂಡ ಕಂಪೇರ್ ಮಾಡಿದಾಗ ನಮ್ಗೆ ಇದು ಬೆಸ್ಟ್ ಪ್ರೈಸ್ ಅಂತು. ಮತ್ತೆ ಕ್ವಾಲಿಟಿ ವೈಸ್ ಅಲ್ಲಿ ಎಲ್ಲವೂ ಕೂಡ ಬೆಸ್ಟ್ ಅಂತ. ಸ್ಟಾರ್ಟಿಂಗ್ ಅಲ್ಲಿ ಇವಾಗ ಕೆಲಸ ನಡೀತಾ ಇದೆ, ಆಲ್ಮೋಸ್ಟ್ 50% ಹತ್ತಿರ ಬಂದ್ಬಿಟ್ಟಿದ್ದೀವಿ ನಾವು. ಸೊ ಇವಾಗಿನ ವರ್ಕರ್ದು ವರ್ಕ್ ಇರ್ಬೋದು, ಮಟೀರಿಯಲ್ ಕ್ವಾಲಿಟಿ ಇರ್ಬೋದು, ಬಂಡೆ ಬಂದಾಗ ಮಾಡಿರೋಂಥ ರೆಸ್ಪಾನ್ಸ್ ಇರ್ಬೋದು, ಇವೆಲ್ಲ ನಿಮಗೆ ಏನು ಅನಿಸ್ತು? ಸರ್, ಬಂಡೆ ಬಂದಾಗ ನಮಗೂ ಏನು ಇಷ್ಟೊಂದು ಖರ್ಚಾಗ್ತಾ ಇದೆ, ಅದು ತುಂಬ ಹೆವಿ ಖರ್ಚಾಯಿತು, ನಮಗೂ ಲಕ್ಷಗಟ್ಟಲೆ ಹೋಯ್ತು, ಅದು ಪರವಾಗಿಲ್ಲ. ಅದು ಬಿಟ್ಟು ಕ್ವಾಲಿಟಿ ವರ್ಕಲ್ಲಿ ಮಾತ್ರ ಕಾಂಪ್ರಮೈಸ್ ಎಲ್ಲೂ ಇಲ್ಲ, ತುಂಬ ಚೆನ್ನಾಗಿದೆ. ನಾನೇ ಕೇಳ್ತಾ ಇದ್ದೀನಿ ಯಾಕೆ ಇಷ್ಟೊಂದು ಮೆಟೀರಿಯಲ್ಸ್ ಯಾಕೆ ಇಷ್ಟು, ಮತ್ತೆ ಬೀಮ್ ಎಲ್ಲ ಕಾಣಿಸ್ತಾ ಇದೆ, ಎರಡೆರಡು ಬೀಮ್, ಹಾಲ್ಗೆ ಎರಡೆರಡು ಬೀಮ್ ಬರ್ತಾ ಇದೆ, ಏನಕ್ಕೆ ಇಷ್ಟೊಂದು ಇಷ್ಟೆಲ್ಲ ಬೇಕಾದ ನಾನೇ ಹೇಳ್ತಾ ಇದ್ದೀನಿ. ಆದ್ರೂ ವರ್ಕ್ ಮಾತ್ರ ತುಂಬಾ ಚೆನ್ನಾಗಿದೆ. ನಾರ್ಮಲಿ ಎಲ್ಲ ಮೋಲ್ಡ್ ಏನ್ ಮಾಡ್ತಾರೆ ಅಂದ್ರೆ ಸಿಂಗಲ್ ಮ್ಯಾಟ್ ಹಾಕ್ತಾರೆ. ಸೊ ಸಾರ್ ಇದರಲ್ಲಿ ಎಲ್ಲವೂ ಡಬಲ್ ಮ್ಯಾಟ್. ಆಮೇಲೆ ಬೀಮ್ ಎಲ್ಲ ಮ್ಯಾಕ್ಸಿಮಮ್ ಎಲ್ಲ ಜಾಸ್ತಿ ಇದೆ. ನಾವು ಆಕ್ಚುಲಿ ಬೇರೆ ಕಡೆ ಕನ್ಸಲ್ಟ್ ಮಾಡಿದ್ವಿ. ಆಕ್ಚುಲಿ ಇವ್ರು ಹೇಳಿದ್ರು ಒಂದು ಮೋರ್ ದೆನ್ 10% ಎಕ್ಸ್ಟ್ರಾನ ಕೊಟ್ಟಿದ್ದಾರೆ ಸರ್. ನೀವೆಲ್ಲ ಇನಿಷಿಯಲ್ ಕಸ್ಟಮರ್ಸ್ ಅಲ್ವಾ, ಬೇಕು ಡೆಫಿನೆಟ್ಲಿ ಮಾಡಲೇಬೇಕು. ಜಸ್ಟ್ ಕ್ಲಾರಿಫಿಕೇಶನ್ಗೋಸ್ಕರ ಚೆಕ್ ಮಾಡ್ಕೊಂಡ್ವಿ, ಯಾಕಂದ್ರೆ ನಿಮ್ದು ಇನಿಷಿಯಲ್ ಅಲ್ವಾ, ಹೇಗಿರುತ್ತೆ ವರ್ಕ್ ಅಂತ ತಿಳ್ಕೊಳ್ಳೋದಕ್ಕೋಸ್ಕರ. ಬಟ್ ಮೆಟೀರಿಯಲ್ ವೈಸ್ ಆಗಲಿ ಕೆಲಸದಲ್ಲಾಗಲಿ ಎಲ್ಲೂ ಡಿಲೇ ಇಲ್ಲ, ಪಕ್ಕಾ ವರ್ಕು. ಕ್ವಾಲಿಟಿನೂ ಅಷ್ಟೇ ತುಂಬ ಪಕ್ಕ. ನೋಡಿದ್ರೆ ಗೊತ್ತಾಗುತ್ತೆ, ನಾವು ಸ್ಟಾರ್ಟ್ ಮಾಡೇ 3 ತಿಂಗಳಾಯ್ತು. 2 months 2 ಫ್ಲೋರ್ ಆಗ್ತಾ ಇದೆ, ಎಲ್ಲರಿಗೂ ಆಶ್ಚರ್ಯ ಆಗ್ತಾ ಇದೆ. ಆದ್ರೆ ತುಂಬಾ ಚೆನ್ನಾಗಿ ಬರ್ತಾ ಇದೆ. ಕ್ವಿಕ್ ವರ್ಕ್ ಆದಾಗ ತುಂಬಾ ಜನ ಅನ್ಕೊಬಹುದು ಕ್ವಿಕ್ ವರ್ಕ್ ಮಾಡ್ತಾ ಇದ್ದಾರೆ, ಎಲ್ಲಾದ್ರೂ ಕ್ಯೂರಿಂಗ್ ಕಮ್ಮಿ ಮಾಡ್ತಾ ಇದ್ದಾರಾ, ಎಲ್ಲಾದ್ರೂ ಕ್ವಾಲಿಟಿ ಕಾಂಪ್ರಮೈಸ್ ಮಾಡ್ತಾ ಇದ್ದಾರೆ ಅಂತ. ಕ್ಯೂರಿಂಗ್ ಎಲ್ಲ ಸರಿಯಾಗಿ ಮಾಡ್ತಾ ಇದ್ದಾರೆ. ಸೆಕ್ಯೂರಿಟಿ ನೇಮ್ ಇದು ಮಾಡಿದ್ದಾರೆ, ಅರೇಂಜ್ ಮಾಡಿದ್ದಾರೆ, ಇಲ್ಲೇ ಇರ್ತಾರೆ ಅವರು. ಅವ್ರು 3 times ಕ್ಯೂರ್ ಮಾಡ್ತಾ ಇರ್ತಾರೆ, ಇವೆಲ್ಲ ನೋಡ್ಕೊಳ್ತಾರೆ, ಕ್ಲೀನಿಂಗ್ ಇಂದ ಹಿಡಿದು ಮೆಟೀರಿಯಲ್ಸ್ ಎಲ್ಲ ರೆಸ್ಪಾನ್ಸಿಬಿಲಿಟಿ. ಸೊ ಫಾಸ್ಟ್ ವರ್ಕ್ ಆದ್ರೂ ಅರಿಬರಿ ಮಾಡ್ತಾ ಇಲ್ಲ, ಪರ್ಫೆಕ್ಟ್ ಆಗಿ ವರ್ಕ್ ಆಗ್ತಾ ಇದೆ. ಅವರು ಏನೋ ಒಂದು ಈಗ ಮೋಲ್ಡ್ ಅನ್ನು ಅಷ್ಟೇ ನೆಕ್ಸ್ಟ್ ಸ್ಟಾರ್ಟ್ ಮಾಡ್ಬೇಕಾದ್ರೆ ನಮ್ಮನ್ನೇ ಒಂದ್ಸರಿ ಫಸ್ಟ್ ಕನ್ಸಲ್ಟ್ ಮಾಡ್ತಾರೆ, ಸ್ಟಾರ್ಟ್ ಮಾಡೋಣ ಬೇಡವಾ ಹೆಂಗೆ ಅಂತ ಹೇಳ್ಬಿಟ್ಟು ಅಲ್ವಾ. ಎಸ್ ಅಂತಂದ್ರೆ ಅವ್ರು ಗೋ ಹೆಡ್ ಅಂತ. ನೀವಿರೋದು ಇಲ್ಲಿ ದೂರನ ಹತ್ರ ಅಲ್ಲ, ಇಲ್ಲೇ ಇದ್ದೀರಾ? ಸೊ ಎಲ್ಲ ಗೊತ್ತಾಗ್ತಾ ಇರುತ್ತೆ ನಿಮ್ಗೆ ಏನ್ ನಡೀತಾ ಇದೆ ಇಲ್ಲಿ ಕತೆ. ಎಷ್ಟು 200 ಮೀಟರ್ ಅಷ್ಟೇ. ಹೌದಾ? ಸೊ ಆಫೀಸಿಂದ 500 ಮೀಟರ್. ಹಂಗ ನಮ್ ನೋಡ್ತಾ ಇರೋ ವೀಕ್ಷಕರಿಗೆ ಹೇಳಿ, ನಮ್ ಕನ್ನಡಕ್ಕವರ ಕನ್ಸ್ಟ್ರಕ್ಷನ್ಗೆ ಬ್ರಿಕ್ ಆ್ಯಂಡ್ ಫ್ಲೈಗೆ ವರ್ಕ್ ಕೊಡಬಹುದಾ, ಚೆನ್ನಾಗಿ ಮಾಡ್ತೀವ ನಾವು? ನೀವ್ ಹೇಳಿ, ನಾನೇನು ಹೇಳ್ಕೊಂತೀನಿ ನನ್ನ ಬಗ್ಗೆ, ನೀವ್ ಹೇಳ್ಬೇಕು.
ಆ್ಯಕ್ಚುಲಿ ಹೇಳ್ಬೇಕು ಅಂದ್ರೆ ನಾವೇ ಫಸ್ಟ್ ಕಸ್ಟಮರ್ ಆಗಿರೋದ್ರಿಂದ 100% ಇದು ಮಾಡ್ತೀವಿ ಸರ್, ಸಪೋರ್ಟ್ ಮಾಡ್ತೀವಿ. ಟರ್ಮ್ಸ್ ಕೊಡ್ತೀರಾ ಮೇಡಮ್? ನೀವು ಹೇಳಿ. ಖಂಡಿತ 100% ಕೊಡ್ಬೋದು. ತುಂಬ ಚೆನ್ನಾಗಿದೆ, ಕ್ವಾಲಿಟಿ ವರ್ಕ್ ಇದೆ, ಎಲ್ಲದರಲ್ಲೂ ತುಂಬ ಚೆನ್ನಾಗಿ ಮಾಡ್ತಾ ಇದ್ದಾರೆ. ವರ್ಕ್ ಎಲ್ಲ ತುಂಬ ಚೆನ್ನಾಗಿದೆ. ವೇಟ್ ಆ್ಯಂಡ್ ವಾಚ್ ನೋಡೋಣ, ವೇಟ್ ಮಾಡೋಣ. ಡೆಫಿನೆಟ್ಲಿ ಇದೇ ರಿವ್ಯೂ ಲಾಸ್ಟಲ್ಲೂ ಕೊಡ್ತಾರೆ ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ. ಅವತ್ತು ನಾನು ಮಾತಾಡಿಸ್ತೀನಿ, ಅವತ್ತು ನಾನು ಕೇಳ್ತೀನಿ ಹೆಂಗಿದೆ ನಿಮ್ಮದು ಕ್ವಾಲಿಟಿ ಯಾವ ಥರ ಬಂತು, ನೀವು ಅಂದ್ಕೊಂಡಿದ್ದಂಗೆ ಬಂತಾ ಅಂತ ಕೇಳ್ತೀನಿ. ಯಾಕಂದರೆ ಇವಾಗ ಇನ್ನೂ ಬರ್ತಾ ಇದೆ, ನಾನು ಇವಾಗಲೇ ಕೇಳೋಕ್ಕಾಗಲ್ಲ ಹಿಂಗೆ ಬಂದಿದೆ ಅಂತ ಹೇಳ್ಬಿಟ್ಟು. ವರ್ಕ್ ನಡೀತಾ ಇದೆ ವೀಕ್ಷಕರೇ, ಇದಕ್ಕೊಂದು ಅಪ್ಡೇಟ್ ಅಂತೂ ಇದ್ದೇ ಇರುತ್ತೆ. ನಮ್ಮ ವೀಕ್ಷಕರಿಗೆ ಒಂದು ಒಳ್ಳೆ ಜೆನ್ಯೂನ್ ರಿವ್ಯೂ ಕೊಟ್ರಿ ಆ್ಯಂಡ್ ಮೇನಾಗಿ ನಮ್ಮನ್ನು ಚೂಸ್ ಮಾಡಿದ್ದಕ್ಕೆ ನಿಮ್ಮಿಬ್ಬರಿಗೂ ಥ್ಯಾಂಕ್ ಯು, ಧನ್ಯವಾದಗಳು. ಥ್ಯಾಂಕ್ ಯು. ಸೊ ವೀಕ್ಷಕರೇ ನೋಡಿದ್ರಲ್ಲ, ನವೀನ್ ಸರ್ ಜೊತೆ ಮಾತಾಡಾಯಿತು, ಜೊತೆಯಲ್ಲಿ ಓನರ್ ಜೊತೆ ಮಾತಾಡಿದೆ. ಇವಾಗ ಮೋಲ್ಡ್ ವರ್ಕ್ ನಡೀತಾ ಇದೆ. ಬೆಸ್ಟ್ ಆಫ್ ಲಕ್ ಹೇಳ್ತೀನಿ ಓನರ್ಗೆ. ಕನ್ನಡ ಕೋರ ಜೊತೆ ಬಂದಿದ್ದಕ್ಕೂ ಕೂಡ ಅವರ ಕನಸಿನ ಮನೆ ನನಸಾಗಲೇಬೇಕು. ಸೊ ನಿಮಗೂ ಕೂಡ ಕ್ವಾಲಿಟಿ ಕನ್ಸ್ಟ್ರಕ್ಷನ್ ಬೇಕು, ಅಫೋರ್ಡೆಬಲ್ ಆಗಿರಬೇಕು, ವರ್ಷ ಬಾಳಿಕೆ ಬರಬೇಕು. ನಿಮ್ಮ ಕನಸಿನ ಮನೆ ಅಲ್ಲ, ನನಸಿನ ಮನೆ ನನಸಾಗಿಸಬೇಕು ಅಂತಂತಂದರೆ ಬ್ರಿಕ್ ಆ್ಯಂಡ್ ಪ್ಲೈ ಕನ್ಸ್ಟ್ರಕ್ಷನ್ ಬೈ ಕನ್ನಡ ಕೋರ ನಮ್ಮನ್ನು ಕಾಂಟ್ಯಾಕ್ಟ್ ಮಾಡಬೇಕು. ಸೊ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ನಮ್ಮ ಕನ್ಸ್ಟ್ರಕ್ಷನ್ ಬಗ್ಗೆ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಇಷ್ಟ ಆಗಲ್ಲ ಡಿಸ್ಲೈಕ್ ಮಾಡಿ. ಏನೇ ಆದರೂ ನಿಮ್ಮ ಕನ್ಸ್ಟ್ರಕ್ಷನ್ ನಮಗೆ ಕೊಡಬೇಕು. ಆ್ಯಂಡ್ ಈ ವಿಡಿಯೋನ ಲೈಕ್, ಶೇರನ್ನು ಸಬ್ಸ್ಕ್ರೈಬ್ ಮಾಡಬೇಕು. ಯಾಕಂದರೆ ಕನ್ನಡಿಗರೇ ಕನ್ನಡಿಗರನ್ನ ಬೆಳೆಸಬೇಕು. ನಮಸ್ಕಾರ.